ವೆಲ್ಕಮ್ ಟು ಎಪಿಕ್ ಕನ್ನಡ ಹಿಸ್ಟ್ರಿ. ಇಂತಹ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಕಥೆ ಕೇಳೋಣ. ಅಲ್ವಾ, ಇಡೀ ಜಗತ್ತಿನ ಭಾರ ನಮ್ಮ ಹೆಗಲ ಮೇಲೆಯೇ ಇದೆ ಅಂತ. ಸರಿ, ಇವತ್ತಿನ ಈ ಕಥೆ ಇದೇ ಭಾವನೆಯ ಬಗ್ಗೆ. ಇದ್ರಲ್ಲಿ ಒಬ್ಬ ಅಜ್ಜಿ ಇದ್ದಾಳೆ, ಜೊತೆಗೆ ಅವಳದೊಂದು ಹುಂಜನೂ ಇದೆ. ಬನ್ನಿ ಇವರ ಕಥೆ ಏನು ಅಂತ ನೋಡೋಣ. ನೋಡಿ, ಸ್ಕ್ರೀನ್ ಮೇಲಿರೋ ಪ್ರಶ್ನೆನೇ ಅದು. ನಾನಿಲ್ಲದಿದ್ರೆ ಈ ಲೋಕ ನಡೆಯೋದೇ ಇಲ್ಲ ಅನ್ನೋ ಭ್ರಮೆ ಇದೆಯಾ ಅಂತ. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ಆ ಕ್ಷಣ ಬಂದಿರುತ್ತೆ ಅಲ್ವಾ? ಅಯ್ಯೋ, ನಾನಿದನ್ ಮಾಡಿಲ್ಲ ಅಂದ್ರೆ ಮುಗೀತು, ಬೇರೆ ಯಾರಿಗೂ ಮಾಡಕ್ಕಾಗಲ್ಲ ಅಂತ ಅನ್ಸೋ ಒಂದು ಫೀಲಿಂಗ್. ಈ ಕಥೆ ನಮ್ಮನ್ನ ಕರೆದುಕೊಂಡು ಹೋಗೋದೇ ಆ ಭಾವನೆಯ ಮೂಲಕ್ಕೆ. ಸರಿ, ಹಾಗಾದ್ರೆ ಕತೆ ಶುರು ಮಾಡೋಣ. ಒಂದು ಪುಟ್ಟ ಹಳ್ಳಿ, ಎಲ್ಲರಿಗೂ ಎಲ್ಲರ ಪರಿಚಯ ಇರುವಂಥ ಜಾಗ. ಅಲ್ಲೊಂದು ಮೂಲೆಯಲ್ಲಿ ಒಬ್ಬ ಅಜ್ಜಿ ವಾಸವಾಗಿದ್ಲು. ಅವಳಿಗೆಂತ ಯಾರಿದ್ರು ಅಂದ್ರೆ ಅವಳ ಜೊತೆಗಿದ್ದದ್ದು ಒಂದೇ ಒಂದು ಹುಂಜ. ಗಾಂಭೀರ್ಯದ ಹುಂಜ ಅದು. ಅಷ್ಟೇ ಅಲ್ಲ, ಇಡೀ ಹಳ್ಳಿಗೆ ಬೆಳಕಿನ ಅಲಾರಾಮ್ ಅಂದ್ರೆ ಇದೇ ಹುಂಜಾದ ಕೂಗು. ಆದ್ರೆ ವಿಷಯ ಏನಂದ್ರೆ, ಅಜ್ಜಿಗೆ ಆ ಹುಂಜದ ಮೇಲೆ ಇದ್ದಿದ್ದು ಬರೀ ಪ್ರೀತಿ ಮಾತ್ರ ಅಲ್ಲ, ಆ ಪ್ರೀತಿಯ ಜೊತೆಗೆ ಇನ್ನೇನೋ ಬೆರೆತು ಹೋಗಿತ್ತು. ಅದು ಒಂದು ರೀತಿ ವಿಚಿತ್ರವಾದ ಅಹಂಕಾರ. ಅವಳ ಮನಸ್ಸಲ್ಲಿ ಆ ಹುಂಜ ಕೇವಲ ವಿಶೇಷವಾಗಿರ್ಲಿಲ್ಲ, ಬದಲಿಗೆ ಆ ಹುಂಜದ ಕಾರಣದಿಂದ ತಾನೂ ಕೂಡ ತುಂಬನೇ ವಿಶೇಷ. ತನ್ನಲ್ಲೇನೋ ಶಕ್ತಿ ಇದೆ ಅನ್ನೋ ನಂಬಿಕೆ ನಿಧಾನಕ್ಕೆ ಆಳವಾಗಿ ಬೇರೂರೋಕೆ ಶುರುವಾಗಿತ್ತು. ಅವಳ ನಂಬಿಕೆ ಎಲ್ಲಿಯವರೆಗೆ ಹೋಗಿತ್ತು ಅಂದ್ರೆ, ಅವಳು ಪೂರ್ತಿ ಮನ್ಸಿಂದ ನಂಬಿದ್ಲು, ನನ್ನ ಹುಂಜ ಕೂಗಿಲ್ಲ ಅಂದ್ರೆ ಸೂರ್ಯನೇ ಹುಟ್ಟಲ್ಲ ಅಂತ. ಯೋಚನೆ ಮಾಡಿ ಒಮ್ಮೆ, ಈ ಇಡೀ ಜಗತ್ತಿಗೆ ಬೆಳಕು ಬರೋದು ಯಾವ್ದೋ ಒಂದು ಸಣ್ಣ ಹಳ್ಳಿಯಲ್ಲಿರೋ ಒಂದೇ ಒಂದು ಹುಂಜದಿಂದ ಅಂತ ನಂಬೋದಂದ್ರೆ ಅಬ್ಬಬ್ಬಾ. ಸರಿ, ಅಜ್ಜಿಯ ನಂಬಿಕೆ ಹೀಗಿತ್ತು. ಆದ್ರೆ ಹಳ್ಳಿಯ ಜನ ಏನಂತಿದ್ರು ಈ ಬಗ್ಗೆ? ಅಲ್ಲೇ ಅಲ್ವಾ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಬರೋದು. ನೋಡಿ, ಒಂದು ಕಡೆ ಅಜ್ಜಿ, ಅವಳಿಗೆ ತನ್ನ ಹುಂಜ ಇಡೀ ಜಗತ್ತನ್ನೇ ಕಾಪಾಡೋ ರಕ್ಷಕ. ಇನ್ನೊಂದು ಕಡೆ ಹಳ್ಳಿಯ ಜನ, ಅವರಿಗೆ ಅಜ್ಜಿ ಅಂದ್ರೆ ಸ್ವಲ್ಪ ಜಾಸ್ತಿ ಕೂಗೋ ಒಂದು ಕೋಳಿನ ಸಾಕಿರೋ ಒಬ್ಬ ಮುದುಕಿ ಅಷ್ಟೇ. ಇವರಿಬ್ಬರ ಯೋಚನಾ ಲೆಹರಿಯ ನಡುವೆ ಅಜಗಜಾಂತರ ವ್ಯತ್ಯಾಸವಿತ್ತು. ಅಷ್ಟೇ ಅಲ್ಲ, ಅಜ್ಜಿ ಇದನ್ನ ಸುಮ್ಮನೆ ಮನಸ್ಸಲ್ಲಿಟ್ಕೊಂಡಿರ್ಲಿಲ್ಲ. ಹಳ್ಳಿಯವ್ರ ಜೊತೆ ಮಾತಾಡೋವಾಗೆಲ್ಲ ಒಂದು ರೀತಿ ಗರ್ವದಿಂದ, ಸ್ವಲ್ಪ ತಿರಸ್ಕಾರದಿಂದ ಹೇಳ್ತಿದ್ಲು, ನೋಡಿ, ನನ್ನ ಹುಂಜ ಇಲ್ಲ ಅಂದಿದ್ರೆ ನೀವೆಲ್ಲ ಇನ್ನೂ ಕತ್ಲಲ್ಲೇ ತಡ್ಕಾಡ್ತಾ ಇರ್ಬೇಕಿತ್ತು. ಆದ್ರೆ ದಿನಾ ಇದೇ ತರ ಜನ ಆಡ್ಕೊಳ್ಳೋದನ್ನ ಕೇಳಿ ಕೇಳಿ ಕೊನೆಗೆ ಅಜ್ಜಿಗೆ ಸಾಕೆ ಹೋಗ್ಬಿಡ್ತು. ಆಯ್ತು, ಇವರೆಲ್ರಿಗೂ ಒಂದು ಪಾಠ ಕಲಿಸ್ಲೇಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಲು. ತಾನು ಮತ್ತು ತನ್ನ ಹುಂಜ ಇಡೀ ಹಳ್ಳಿಗೆ ಎಷ್ಟು ಮುಖ್ಯ ಅಂತ ಒಂದೇ ಸರಿ ಫೈನಲ್ ಆಗಿ ಪ್ರೂವ್ ಮಾಡೇ ಬಿಡಬೇಕು ಅಂತ ರೆಡಿಯಾದ್ಲು. ಅದಕ್ಕೆ ಒಂದು ಪ್ಲಾನ್ ಮಾಡಿದ್ಲು. ರಾತ್ರಿ ಕತ್ತಲಾಗೋದನ್ನೇ ಕಾಯ್ತಾ ಕೂತಿದ್ಲು. ಕತ್ತಲಾದ ತಕ್ಷಣ ತನ್ನ ಹುಂಜನನ್ನ ಒಂದು ಬುಟ್ಟಿಯಲ್ಲಿ ಮೆಲ್ಲಗೆ ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಾಗ್ದಂಗ್ ಹಾಗೆ ಹಳ್ಳಿಯಿಂದ ಹೊರನಡೆದ್ಲು. ಅವಳ ಪ್ಲಾನೇನು? ಹಳ್ಳಿಯ ಯಾವೊಬ್ಬ ಮನುಷ್ಯನಿಗೂ ತನ್ನ ಹುಂಜದ ಕೂಗು ಕೇಳಿಸ್ಬಾರ್ದು. ಅದಕ್ಕೆ ದೂರದಲ್ಲಿರೋ ಒಂದು ಬೆಟ್ಟದ ಮೇಲೆ ಹೋಗಿ ಕೂರೋದು. ಬೆಟ್ಟದ ಮೇಲೆ ಕೂತು ಮನಸ್ಸಲ್ಲೇ ಒಂದು ರೀತಿ ವಿಜಯದ ನಗೆ ನಗ್ತಾ ಅಂದ್ಕೊಳ್ಳು, ನಾಳೆ ಗೊತ್ತಾಗತ್ತೆ ಇವಳಿಗೆಲ್ಲ. ಬೆಳಕೇ ಆಗದೇ ಇದ್ದಾಗ ನನ್ನನ್ನು ನೋಡಿ ನಕ್ಕಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ, ಆಗ ಗೊತ್ತಾಗತ್ತೆ ನನ್ನ ಬೆಲೆ. ಹಾಗಾದ್ರೆ ಮರುದಿನ ಬೆಳಗ್ಗೆ ಏನಾಯ್ತು? ಅಜ್ಜಿ ಅನ್ಕೊಂಡ ಹಾಗೆ ಹಳ್ಳಿ ಕತ್ತಲಲ್ಲಿ ಮುಳುಗಿತ್ತಾ? ಅವಳಿಗೆ ತನ್ನ ಮಾತನ್ನ ಉಳಿಸ್ಕೊಳ್ಳೋಕಾಯ್ತಾ? ಅಥವಾ ಹಳ್ಳಿಯವರ ಮಾತೇ ನಿಜ ಆಯ್ತಾ? ಬೆಟ್ಟದ್ಮೇಲೆ ಅಜ್ಜಿ ಕಾಯ್ತಾ ಇದ್ಲು. ನಿಧಾನಕ್ಕೆ ಪೂರ್ವ ದಿಕ್ಕಿನಲ್ಲಿ ಆಕಾಶ ಕೆಂಪಾಗೋಕೆ ಶುರುವಾಯ್ತು. ಸರಿ, ಅದೇ ಸಮಯಕ್ಕೆ ಎಂದಿನಂತೆ ಅಜ್ಜಿಯ ಹುಂಜ ತನ್ ಕೆಲ್ಸ ಮಾಡ್ತು. ಕೊಕ್ಕೊಕೋ ಅಂತ ಜೂರ ಕೂಗಿಬಿಡ್ತು. ಅದನ್ನ ಕೇಳಿ ಅಜ್ಜಿಗೆ ಫುಲ್ ಖುಷಿ. ನೋಡಿದ್ಯಾ, ನನಗ್ ಮೊದ್ಲೇ ಗೊತ್ತಿತ್ತು ಅಂತ ಬೀಗಿದ್ಲು. ನನ್ನ ಹುಂಜ ಕೂಗಿದ ತಕ್ಷಣ ಸೂರ್ಯ ಬರ್ತಾನೆ ಅಂತ ಮನ್ಸಲ್ಲೇ ಅಂದ್ಕೊಂಡ್ಲು. ಆದ್ರೆ ಆ ಸಂಭ್ರಮ ಜಾಸ್ತಿ ಹೊತ್ತಿರ್ಲಿಲ್ಲ. ಆದರೆ ಅವಳು ಒಂದು ಕ್ಷಣ ಕೆಳಗೆ ನೋಡಿದ್ಲು. ಹಳ್ಳಿಯಲ್ಲಿ ಏನಾಗಿತ್ತು? ತಾನಿಲ್ಲದ ಆ ಊರು, ತನ್ನನ್ನು ಗೇಲಿ ಮಾಡಿದ ಜನ, ಅವರೆಲ್ಲ ಕತ್ತಲಲ್ಲೇ ಇದ್ದಾರಾ? ಇಲ್ಲ, ಚಾನ್ಸೇ ಇಲ್ಲ. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಯಾಕಂದ್ರೆ ಅವಳು ಕೂತಿದ್ದ ಬೆಟ್ಟದ ಮೇಲೆ ಎಷ್ಟು ಬೆಳಕಿತ್ತೋ ಅಷ್ಟೇ ಪ್ರಕಾಶಮಾನವಾಗಿ ಕೆಳಗಡೆ ಹಳ್ಳಿಯೂ ಕೂಡ ಬೆಳಗ್ತಿತ್ತು. ಎಲ್ಲ ಮಾಮೂಲಿನ ಹಾಗೆ ಇತ್ತು. ರೈತರು ಎದ್ದು ತಮ್ಮ ಹೊಲದ ಕಡೆ ನಡೀತಿದ್ರು. ಪಕ್ಷಿಗಳು ಕಲರವ ಮಾಡ್ತಿದ್ವು. ಎಲ್ಲರೂ ತಮ್ಮ ಕೆಲ್ಸದಲ್ಲಿ ಮುಳುಗಿದ್ರು. ಅಂದ್ರೆ ಅಜ್ಜಿ ಇಲ್ದಿದ್ರು, ಅವಳ ಹುಂಜ ಕೂಗ್ದಿದ್ರು, ಅಲ್ಲಿ ಜೀವನ ನಿಂತಿರ್ಲಿಲ್ಲ. ಅದು ತನ್ ಪಾಡಿಗೆ ಸಾಗ್ತಾನೇ ಇತ್ತು. ಅಷ್ಟೆ.
ಆ ಒಂದೇ ಒಂದು ಕ್ಷಣದಲ್ಲಿ ಅಜ್ಜಿಗೆ ಸತ್ಯದ ದರ್ಶನ ಆಯಿತು. ತಾನು ಇಷ್ಟು ದಿನ ಕಟ್ಕೊಂಡಿದ್ದ ಆ ಇಡೀ ಅಹಂಕಾರದ ಪ್ರಪಂಚ ಅದು ಬರೀ ಒಂದು ಸುಳ್ಳಿನ ಮೇಲೆ ನಿಂತಿತ್ತು ಅನ್ನೋದು ಅರ್ಥವಾಗಿ ಹೋಯ್ತು. ಅವಳು ವರ್ಷಗಟ್ಲೆ ಕಟ್ಟಿ ಬೆಳೆಸಿದ್ದ ಆ ಅಹಂಕಾರ ಅನ್ನೋ ದೊಡ್ಡ ಕೋಟೆ ಇದೆಯಲ್ಲ, ಅದು ಆ ಸತ್ಯದ ಬೆಳಕಿಗೆ ಒಂದೇ ಕ್ಷಣದಲ್ಲಿ ಪುಡಿ ಪುಡಿಯಾಗಿ ಕುಸಿದ್ಬಿಡ್ತು. ನೋಡಿ, ಅಹಂಕಾರ ಅಂದ್ರೆ ಏನು? ಈ ಇಡೀ ಜಗತ್ತು ನಮ್ಗೋಸ್ಕರನೇ, ನಮ್ಮಿಂದಲೇ ನಡೀತಾ ಇದೆ ಅನ್ನೋ ಒಂದು ಭ್ರಮೆ. ಹಾಗಾದ್ರೆ ವಿನಯ ಅಂದ್ರೆ? ನಾವು ಈ ವಿಶಾಲವಾದ ಜಗತ್ತಿನ ಒಂದು ಸಣ್ಣ ಭಾಗ ಅಷ್ಟೇ ಅನ್ನೋ ತಿಳುವಳಿಕೆ. ಅಜ್ಜಿಗೆ ಆ ಕ್ಷಣದಲ್ಲಿ ಸಿಕ್ಕಿದ್ದು ಇದೇ ಎಳುವಳಿಕೆ. ಈ ಜಗತ್ತು ನಿರಂತರ, ಕಾಲಚಕ್ರ ಅನ್ನೋದು ನಮ್ಗೋಸ್ಕರ ಕಾಯೋದಿಲ್ಲ. ನಾವಿರ್ಲಿ ಇಲ್ದಿರ್ಲಿ ಅದು ತಿರುಗ್ತಲೇ ಇರುತ್ತೆ. ಮತ್ತು ಬಹುಶಃ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು ವಿನಯ ಕೊಡುವ ಮತ್ತು ಅದೇ ಸಮಯದಲ್ಲಿ ಹೆಚ್ಚು ಸ್ವಾತಂತ್ರ್ಯ ಕೊಡುವ ಇನ್ನೊಂದು ಯೋಚನೆ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮಲ್ಲಿ ಪ್ರತಿಯೊಬ್ರೂ ಹಾಕಿಕೊಂಡಿರೋ ಈ ಅಹಂಕಾರದ ಕವಚ ಅದು ಎಷ್ಟು ದಪ್ಪ ಇರ್ಬೋದು? ಒಂದು ವೇಳೆ ಅದನ್ನ ಕಳ್ಚಿಡೋ ಧೈರ್ಯ ಮಾಡಿದ್ರೆ ಏನಾಗ್ಬೋದು ಅಂತ ಎಂದಾದ್ರೂ ಯೋಚಿಸಿದ್ದೀವಾ?